ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಪೆಪ್ಪರ್ ಫ್ರೆಶ್ ಚಾನಲ್ಗೆ ಸುಸ್ವಾಗತ. ಇವತ್ತು ನಮ್ಮ ಚಾನಲಲ್ಲಿ ಒಂದು ತುಂಬ ಸ್ಪೆಷಲ್ ಆಗಿರುವ ನಾರ್ತ್ ಕರ್ನಾಟಕ ಡಿಶ್ನ ಮಾಡ್ತಾಯಿದ್ದೀವಿ. ಅದುವೇ ಹೊಟ್ಟೆ ಮೆಣಸಿನ್ಕಾಯಿ ಎಣ್ಣೆಗಾಯಿ ರೆಸಿಪಿ. ಸೊ ಇದು ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ, ಈ ರೆಸಿಪಿಯನ್ನು ನಾನು ಮಾಡ್ತಾಯಿಲ್ಲ, ನಮ್ಮಮ್ಮ ಮಾಡ್ತಾಯಿದ್ದಾರೆ. ಹಾಗಾಗಿ ನಮ್ಮ ಅಮ್ಮನ ಕೈ ರುಚಿಯ ಈ ಸಖತ್ ಟೇಸ್ಟಿಯಾದ ದೊಣ್ಣೆ ಮೆಣಸಿನ್ಕಾಯಿ ಎಣ್ಣೆಗಾಯಿನ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಪೆಪ್ಪರ್ ಫ್ರೆಶ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನಮ್ಮ ಅಮ್ಮನ ಸ್ಪೆಷಲ್ ರೆಸಿಪಿ ದೊಣ್ಣೆ ಮೆಣಸಿನ್ಕಾಯಿ ಎಣ್ಣೆಗಾಯಿ ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಒಂದು ಬಟ್ಲು ಗುರೆಳ್ಳು ಅಥವಾ ಕುರುಶಿಣಿ ಕಾಳು, ಅರ್ಧ ಬಟ್ಲು ಶೇಂಗಾ ತೊಗೊಂಡಿದ್ದೀವಿ, ಅರ್ಧ kg ದೊಣ್ಣೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀವಿ, ಒಂದು ಉಂಡೆ ಹುಣಸೆಹಣ್ಣು ತೊಗೊಂಡಿದ್ದೀವಿ, 2 ಸಣ್ಣಗೆ ಹೆಚ್ಚಿದ ಈರುಳ್ಳಿ ತೊಗೊಂಡಿದ್ದೀವಿ, ಒಂದು ಬಟ್ಲು ಒಣ ಕೊಬ್ಬರಿ ತೊಗೊಂಡಿದ್ದೀವಿ, ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, 1 ಟೀ ಸ್ಪೂನ್ ಕೊತ್ತಂಬರಿ ಪುಡಿ, 7 ರಿಂದ 8 ಹೆಸರು ಬೆಳ್ಳುಳ್ಳಿ, ಒಂದು 2 ಟೀ ಸ್ಪೂನ್ ಬೆಲ್ಲದ ಪುಡಿ ತೊಗೊಂಡಿದ್ದೀವಿ. ಮೊದಲು ಒಂದು ಬಾಣಲೆಗೆ ಅರ್ಧ ಬಟ್ಲು ಶೇಂಗಾ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಇದಕ್ಕೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಶೇಂಗಾನ ಒತ್ತಿಸ್ಬೇಡಿ, ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ಸೈಡಿಗೆ ಶೇಂಗಾನ ತೆಗೆದಿಟ್ಕೊಳ್ಳೋಣ. ಈಗ ಇದೇ ರೀತಿ ಗುರೆಳ್ಳನ್ನು ಸಹ ಡ್ರೈ ಆಗಿ ಚೆನ್ನಾಗಿ ಹುರಿದುಕೊಳ್ಳೋಣ. ಇದನ್ನು ಸಹ 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಹುರಿದುಕೊಳ್ಳಿ, ಒತ್ತಿಸ್ಬೇಡಿ. ಈ ಶೇಂಗಾ ಪುಡಿ ಮತ್ತು ಗುರೆಳ್ಳು ಪುಡಿಯೇ ನಮ್ಮ ದೊಣ್ಣೆ ಮೆಣಸಿನ್ಕಾಯಿ ಎಣ್ಣೆಗಾಯಿಗೆ ಒಳ್ಳೆ ಟೇಸ್ಟ್ ಕೊಡುತ್ತದೆ. ಈಗ ಗುರೆಳ್ಳನ್ನು ತಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಈಗ ನೋಡಿ, ಗುರೆಳ್ಳು ಮತ್ತು ಶೇಂಗಾನ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಮಿಕ್ಸಿ ಜಾರಿಗೆ 1 ಬಟ್ಲು ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀವಿ, 7 ರಿಂದ 8 ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀವಿ. ಒಣ ಕೊಬ್ಬರಿನೇ ತಗೊಳ್ಳಿ, ಸಖತ್ ಟೇಸ್ಟ್ ಬರುತ್ತೆ. ಈಗ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊತಾ ಇದ್ದೀವಿ ಮಿಕ್ಸಿ ಜಾರ್ಗೆ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀವಿ. ಚೆನ್ನಾಗಿ ಪುಡಿ ಮಾಡ್ಕೋಬೇಕು, ನೀರು ಮಿಕ್ಸ್ ಮಾಡಬಾರ್ದು. ಈಗ ನಮ್ಮ ಮುಖ್ಯವಾದ ದೊಣ್ಣೆ ಮೆಣಸಿನ್ಕಾಯನ್ನು ಪ್ರಿಪೇರ್ ಮಾಡೋಣ. ಇದನ್ನು ಸಂಪೂರ್ಣವಾಗಿ ಕಟ್ ಮಾಡಬಾರ್ದು. ಹಿಂಭಾಗದಿಂದ ಒಂದು ಸೈಡ್ನಲ್ಲಿ ಈ ರೀತಿಯಾಗಿ ಸ್ವಲ್ಪ ಸೀಳ್ ಮಾಡ್ಕೋಬೇಕು. ಅಂದರೆ ಒಳಗಡೆ ನಮ್ಮ ಮಸಾಲೆ ಸ್ಟಫಿಂಗ್ ಹಾಕೋದಕ್ಕೆ ಜಾಗ ಆಗಬೇಕು. ಎಲ್ಲ ಮೆಣಸಿನ್ಕಾಯಿಗಳಿಗೂ ಇದೇ ರೀತಿ ಜಾಗ್ರತೆಯಿಂದ ಸೀಳ್ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ ಕಟ್ ಮಾಡುವಾಗ ಒಳಗಡೆ ಯಾವುದಾದ್ರೂ ಹುಳ ಅಥವಾ ಹಾಳಾಗಿರುವ ಭಾಗ ಇದೆಯಾ ಅಂತ ನೋಡ್ಕೊಳ್ಳಿ. ಈಗ ಈ ರೆಸಿಪಿಯ ಸ್ಪೆಷಲ್ ಸ್ಟಫಿಂಗ್ನ ಪ್ರಿಪೇರ್ ಮಾಡೋಣ. ಈಗ ಒಂದು ದೊಡ್ಡ ತಟ್ಟೆಯಲ್ಲಿ ಅದಕ್ಕೆ ಸಣ್ಣಗೆ ಕಟ್ ಮಾಡಿದ 2 ಈರುಳ್ಳಿನ ಹಾಕ್ಕೊಂಡಿದ್ದೀವಿ, ಬೆಲ್ಲದ ಪುಡಿಯನ್ನು ತೊಗೊಂಡಿದ್ದೀವಿ, ಅರಿಶಿನ ಪುಡಿಯನ್ನು ತೊಗೊಂಡಿದ್ದೀವಿ, ಗುರೆಳ್ಳು ಪುಡಿ ಮತ್ತು ಶೇಂಗಾ ಪುಡಿಯನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಶೇಂಗಾ ಪುಡಿ ಗುರೆಳ್ಳು ಪುಡಿ ಸಣ್ಣಗಾಗಬೇಕು, ಪೌಡರ್ ಚೆನ್ನಾಗಿದ್ದಷ್ಟು ಸ್ಟಫಿಂಗ್ ಚೆನ್ನಾಗಿ ಬರುತ್ತೆ. ಗುರೆಳ್ಳು ಪುಡಿ ಮತ್ತು ಶೇಂಗಾ ಪುಡಿನೇ ಈ ರೆಸಿಪಿಯ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ಇವಾಗ 1 ಚಮಚ ಕೊತ್ತಂಬರಿ ಪುಡಿಯನ್ನು ಹಾಕ್ಕೊತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀವಿ. ಈಗ ಮಿಕ್ಸಿಯಲ್ಲಿ ತರಿತರಿಯಾಗಿ ರುಬ್ಬಿಕೊಂಡಿದ್ದ ಒಣ ಕೊಬ್ಬರಿ, ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಹುಣಸೆಹಣ್ಣಿನ ಮಿಶ್ರಣವನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ಇದಕ್ಕೆ ನೀರು ಹಾಕಬಾರ್ದು, ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಇದೇ ನಮ್ಮ ರೆಸಿಪಿಯ ಸ್ಟಫಿಂಗ್. ಬೇಕಾದರೆ ಎಣ್ಣೆ ಹಾಕ್ಕೊಳ್ಳಿ. ಸೊ ಎಣ್ಣೆ ಹಾಕ್ಕೊಂಡು ಕಲಿಸ್ಕೋಬೇಕು, ಹಂಗಾಗಿ ಇದನ್ನು ಎಣ್ಣೆಗಾಯಿ ಅಂತಲೇ ಕರೀತಾರೆ. ದೊಣ್ಣೆ ಮೆಣಸಿನ್ಕಾಯಿ ನಾರ್ಮಲ್ ಹಸಿಮೆಣಸಿನ್ಕಾಯಿ ಅಷ್ಟು ಖಾರ ಇರೋದಿಲ್ಲ. ಹಾಗಾಗಿ ನಿಮಗೆ ಖಾರ ಇಷ್ಟಪಡೋರು 1 ಚಮಚ ಖಾರದ ಪುಡಿಯನ್ನು ಸೇರಿಸ್ಕೋಬೋದು ಮತ್ತು ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾವು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರುವ ಪ್ರತಿಯೊಂದು ದೊಣ್ಣೆ ಮೆಣಸಿನ್ಕಾಯಿ ಒಳಗಡೆ ಈ ಸ್ಟಫಿಂಗನ್ನು ತುಂಬ್ಕೋಬೇಕು. ತುಂಬ ಗಟ್ಟಿಯಾಗಿ ಒತ್ತಬೇಡಿ, ಆದರೆ ಮೆಣಸಿನ್ಕಾಯಿ ಒಳಗಡೆ ಚೆನ್ನಾಗಿ ತುಂಬೋ ಹಾಗೆ ಹಾಕಿ. ಹೀಗೆ ಎಲ್ಲ ಮೆಣಸಿನ್ಕಾಯಿಗಳಿಗೂ ಒಂದೊಂದಾಗಿ ಸ್ಟಫಿಂಗ್ನ ತುಂಬ್ಕೊಳ್ಳಿ. ಫ್ರೆಂಡ್ಸ್, ಇದು ಕ್ಯಾಪ್ಸಿಕಮ್ ಅಲ್ಲ, ನಮ್ಮ ನಾರ್ತ್ ಕರ್ನಾಟಕ ಸೈಡ್ನಲ್ಲಿ ಸಿಗುವ ಸ್ಪೆಷಲ್ ಹೊಟ್ಟೆ ಮೆಣಸಿನ್ಕಾಯಿ, ದೊಣ್ಣೆ ಮೆಣಸಿನ್ಕಾಯಿ ಅಂತಲೂ ಕರೀತಾರೆ. ದಾವಣಗೆರೆ, ಹುಬ್ಬಳ್ಳಿ ಮತ್ತು ನಾರ್ತ್ ಕರ್ನಾಟಕದ ಹಲವು ಕಡೆ ಈ ರೀತಿಯ ಎಣ್ಣೆಗಾಯಿ ತುಂಬ ಜನಪ್ರಿಯವಾಗಿದೆ. ಶೇಂಗಾ, ಗುರೆಳ್ಳು, ಒಣ ಕೊಬ್ಬರಿ, ಬೆಳ್ಳುಳ್ಳಿ, ಹುಣಸೆಹಣ್ಣು ಮತ್ತು ಬೆಲ್ಲದ ಕಾಂಬಿನೇಷನಿಂದಾಗಿ ಈ ಎಣ್ಣೆಗಾಯಿಗೆ ಒಂದು ಸಖತ್ ಟೇಸ್ಟ್ ಬರುತ್ತೆ.
ನಮ್ಮ ನಾರ್ತ್ ಕರ್ನಾಟಕ ಮನೆಗಳಲ್ಲಿ ಈ ರೆಸಿಪಿ ತುಂಬ ಫೇಮಸ್. ಸೊ ನೋಡಿ, ಈಗ ಎಲ್ಲ ಮೆಣಸಿನಕಾಯಿಗೂ ಸ್ಟಫಿಂಗ್ನ ತುಂಬಿ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಒಂದು ಅಗಲವಾದ ಬಾಣಲೆಯನ್ನು ತೆಗೆದುಕೊಂಡು ಸುಮಾರು 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿಯಾದ ನಂತರ ನಾವು ಸ್ಟಫ್ ಮಾಡಿ ಇಟ್ಕೊಂಡಿರುವ ಮೆಣಸಿನಕಾಯಿಗಳನ್ನು ಒಂದೊಂದೇ ಬಾಣಲೆಗೆ ಇಡ್ತಾ ಇದ್ದೀವಿ. ಇಲ್ಲಿ ಒಂದು ಮುಖ್ಯವಾದ ವಿಷಯ ಫ್ರೆಂಡ್ಸ್, ಮೆಣಸಿನಕಾಯಿಗಳನ್ನು ಇಟ್ಟ ತಕ್ಷಣ ತುಂಬ ತಿರುಗಾಡಿಸಬಾರ್ದು. ಇದರಿಂದ ಒಳಗಡೆ ಇರುವ ಸ್ಟಫಿಂಗ್ ಹೊರಗಡೆ ಬರುವ ಸಾಧ್ಯತೆ ಇರುತ್ತದೆ. ಈಗ ಉಳಿದಿರುವ ಸ್ಟಫಿಂಗ್ ಇದ್ದರೆ ಅದನ್ನು ಮೆಣಸಿನಕಾಯಿಗಳ ಮೇಲಿಂದ ಹಾಕ್ಬಿಡಿ. ಎಲ್ಲ ಕಡೆ ಮಸಾಲೆ ಚೆನ್ನಾಗಿ ಸಿಗೋ ಹಾಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಈಗಲೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡೋದಕ್ಕೆ. ಇವಾಗ ನೀರನ್ನು ಸೇರಿಸ್ಕೋಬೇಕು. ಮೆಣಸಿನಕಾಯಿ ಚೆನ್ನಾಗಿ ಬೇಯೋ ಹಾಗೆ ನೀರನ್ನು ಸೇರಿಸ್ಕೊಳ್ಳಿ. ಮೆಣಸಿನಕಾಯಿ ಎಲ್ಲ ನೀರಲ್ಲಿ ಮುಳುಗಬೇಕು, ಆ ಥರ. ಈಗ ಒಂದು ಬಾಣಲೆಗೆ ತಟ್ಟೆ ಮುಚ್ಚಿ 5ರಿಂದ 6 ನಿಮಿಷ ಬೇಯಿಸಲು ಬಿಡಿ. 5 ನಿಮಿಷ ಆದಮೇಲೆ ಸ್ವಲ್ಪ ತಿರುವಾಡಿಸಿ, ಸ್ವಲ್ಪ ನಿಧಾನವಾಗಿ ಮೇಲೆ ಕೆಳಗೆ ಆಗೋ ಹಾಗೆ ಒಂದು ಬಾಣಲೆಯನ್ನು ಅಲುಗಾಡಿಸಿ, ನಂತರ ಮುಚ್ಚಳ ಹಾಕಿ ಚೆನ್ನಾಗಿ ಬೇಯಲು ಬಿಡಬೇಕು. ಮಧ್ಯದಲ್ಲಿ ಸ್ವಲ್ಪ ಗಮನಿಸ್ತಾ ಇರಬೇಕು. ನೀರೇನಾದರೂ ಕಡಿಮೆ ಆದರೆ ಮಸಾಲೆ ತಳ ಹಿಡಿಯುತ್ತಾ ಅಂತ ನೋಡ್ತಾ ಇರಬೇಕು. ಎಣ್ಣೆ ಚೆನ್ನಾಗಿ ಮೆಣಸಿನಕಾಯಿಗೆ ಹಿಡಿದ ಮೇಲೆ ನಮ್ಮ ಎಣ್ಣೆಗಾಯಿ ರೆಡಿ ಆಗ್ತದೆ. ಸೊ ಫ್ರೆಂಡ್ಸ್, ನೋಡಿ, ನಮ್ಮ ಅಮ್ಮ ಮಾಡಿದ ಸಖತ್ ಟೇಸ್ಟಿಯಾದ ನಾರ್ತ್ ಕರ್ನಾಟಕ ಸ್ಟೈಲ್ ದೊಣ್ಣೆ ಮೆಣಸಿನಕಾಯಿ ಎಣ್ಣೆಗಾಯಿ ಈಗ ರೆಡಿಯಾಗಿದೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಶೇಂಗಾ, ಗುರೆಳ್ಳು, ಒಣಕೊಬ್ಬರಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಬೆಲ್ಲದ ಕಾಂಬಿನೇಷನ್ ಎಣ್ಣೆಗಾಯಿಗೆ ಒಂದು ವಿಭಿನ್ನವಾದ ಟೇಸ್ಟ್ ಬರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ, ಜೋಳದ ರೊಟ್ಟಿ ಜೊತೆ, ಚಪಾತಿ ಜೊತೆ ಇದನ್ನು ಸವಿಬೋದು. ನಿಜವಾಗಿಯೂ ನಮ್ಮ ಅಮ್ಮನ ಕೈ ರುಚಿ ಬೇರೆ ಲೆವೆಲ್ಲೇ ಫ್ರೆಂಡ್ಸ್. ನೀವು ಕೂಡ ಈ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ. ನೀವು ಟ್ರೈ ಮಾಡಿದ ಮೇಲೆ ನಿಮಗೆ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಖಂಡಿತವಾಗಿ ತಿಳಿಸಿ. ಮತ್ತು ನಮ್ಮ ಪೆಪ್ಪರ್ ಫ್ರೆಶ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಇನ್ನೊಂದು ಸಖತ್ ಟೇಸ್ಟಿಯಾದ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಸೋ ಮಚ್.